ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಸಮುದಾಯಗಳ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಾನೂನುಗಳಲ್ಲಿ ಮೂಲಭೂತ ಸೌಲಭ್ಯಗಳು ಮರೀಚಿಯಾಗಿದ್ದು ಅಧಿಕಾರಿ ವರ್ಗದವರು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮುಖಂಡರು ಆರೋಪಗಳ ಸುರಿಮಳೆಗೈದರು. ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಸಭೆಯನ್ನುದ್ದೇಶಿಸಿ ಮಾತನಾಡಿದವರು, ಪ್ರತಿಯೊಬ್ಬರಿಗೂ ಸೌಲಭ್ಯ ಒದಗಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಹೇಳಿದರು. ಸೇವೆ ಮಾಡೋದ್ರಿಂದ ನಮಗೆ ಸ್ಯಾಲರಿ ಕೊಡ್ತಾರೆ. ಮೇಜರ್ ಸಮಸ್ಯೆ ನನ್ನ ಇಲಾಖೆಯಲ್ಲಿ ಬಗೆ ಹುಕುಂ ಕಮಿಟಿಯಲ್ಲಿ ಹಕ್ಕುಪತ್ರಗಳನ್ನ ಈ ಬಾರಿ ಕೊಟ್ಟಿಲ್ಲ. ಈ ಬಾರಿ 2024 ಅರ್ಜಿ ಬರ್ತವೆ. ಸೊ ಆ ಅರ್ಜಿಯಲ್ಲಿ ಯಾವುದೂ ಸಹ ಮಂಜೂರಾತಿ ಆಗಿಲ್ಲ. ಹೌದು, ಸರ್ಕಾರದ ನಿರ್ದೇಶನದಂತೆ ಎಲ್ಲಾ ಜನಾಂಗದವರಿಗೆ ಸೇರಿ ಒಂದೇ ಸ್ಮಶಾನ ಮಾಡಬೇಕಾಗಿದೆ. ಇದು ಯಾವುದೇ ರೀತಿಯ ಕ್ಯಾಸ್ಟ್ ವೈಸ್ ಸ್ಮಶಾನ ಇರುವುದಿಲ್ಲ. ಹಿಂದೂ ಜನಾಂಗದ ಎಲ್ಲಾ ಬಂಧುಗಳಿಗೆ ಸ್ಮಶಾನ ಅಥವಾ ರುದ್ರಭೂಮಿ ಅಂತೀವಿ. ಮುಸಲ್ಮಾನರಿಗೆ ಎಲ್ಲರೂ ಸಹ ಕಬರಸ್ಥಾನ ಅಂತೀವಿ. ಸೊ ಮುಸಲ್ಮಾನ್ ಜನಾಂಗದಲ್ಲಿ ಹಿಂದೂ ಜನಾಂಗದಲ್ಲಿ ಯಾರೇ ಸಹ ದೈವದೀನರಾದ್ರೆ ನಾವು ಅದೇ ಜನಾಂಗದಲ್ಲಿ ನಾವು ಮಾಡಬೇಕು, ಸಪರೇಟ್ ಇರೋದಿಲ್ಲ. ಒಂದು ಕಾಲ್ದಾರಿ 8 ಅಡಿ, ಒಂದು ಗಂಡಿದಾರಿ 20 ಅಡಿ. ಸರ್ಕಾರ ಒಂದು ಸರ್ಕ್ಯುಲರ್ ಹಾಕುತ್ತೆ 20/10/2023ನೇ ತಾರೀಕಿಗೆ. ಸೊ ನಕಾಶೆ ಕಂಡಂತಹ ಕಾಲುದಾರಿ ಹಾಗೂ ಗಂಡಿದಾರಿಗಳನ್ನು ಯಾರಾದ್ರೂ ಅಪ್ಲೈ ಮಾಡ್ಕೊಂಡಿತ್ತು ಅಂತಂದ್ರೆ ತೊಂದರೆ ಮಾಡ್ತಾ ಇತ್ತು ಅಂತಂದ್ರೆ ಅದನ್ನ ಬಗೆಹರಿಸಿ ನಕಾಶೆ ಕಂಡಂತಹ ಕಾಲುದಾರಿ ಅಥವಾ ಬಡ್ಡಿದಾರನ ಯಾರಾದ್ರೂ ಸಹ ಒತ್ತುವರಿ ಮಾಡ್ಕೊಂಡ್ರೆ ದಯವಿಟ್ಟು ಅದನ್ನ ಬಿಡಿಸ್ಕೊಡಪ್ಪ ಅಂತಂದ್ಬಿಟ್ಟು ಸರ್ಕಾರ ಎಲ್ಲರಿಗೂ ಸಹ ಆದೇಶ ಮಾಡಿತು. ಅದರಂತೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಆದ್ರೂ ನನ್ನ ಕೈಯಿಂದ ಎಷ್ಟು ಕೆಲಸ ಮಾಡಕ್ಕೆ ಆಗುತ್ತೋ ಪಾರದರ್ಶಕತೆಯಲ್ಲಿ 1-2 ವರ್ಷದಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟೇ ವರ್ಷ ಇದ್ರು ಸಹ ಖುಷಿಯಿಂದ ಮಾಡ್ಕೊಡ್ತೀನಿ ಇದಕ್ಕೋಸ್ಕರ. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಂಚಪ್ಪ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಘವೇಂದ್ರ, ಜಗಳೂರು ಪೊಲೀಸ್ ಠಾಣೆಯ ಸಿಪಿಐ ಸಿದ್ದರಾಮಯ್ಯ, ಬಿಲ್ಚೋಡು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನೂರ್ ಅಹಮದ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಮುಖಂಡರು ಸೇರಿದಂತೆ ಮತ್ತಿತರರಿದ್ದರು.